ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಬುಕ್ಕಾಂಬುದಿ ಗ್ರಾಮದಲ್ಲಿ ಬೆಸ್ಕಾಂನ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿನ 2 ವಿದ್ಯುತ್ ಪರಿವರ್ತಕಗಳು ಸುಟ್ಟು ಬರೋಬ್ಬರಿ 2 ತಿಂಗಳು ಕಳೆದರೂ ಇದುವರೆಗೂ ದುರಸ್ತಿ ಮಾಡಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ಬಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ವಿದ್ಯುತ್ ಇಲ್ಲದ ಕಾರಣ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು, ಮನೆಗಳಲ್ಲಿ ದವಸ ಧಾನ್ಯಗಳನ್ನು ಕೂಡ ದಿನನಿತ್ಯದ ಧಾನ್ಯಗಳನ್ನು ಕೂಡ ಅರಸಿಕೊಳ್ಳಲು ದೂರದ ಹಳ್ಳಿಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರು ಹಾಗೂ ಜಾನುವಾರುಗಳು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಾಣ ಕುರುಡನ್ನು ಬಿಟ್ಟು ಎಚ್ಚೆತ್ತುಕೊಂಡು ಸುಟ್ಟಿರುವ ವಿದ್ಯುತ್ ಪರಿವರ್ತಕಗಳನ್ನು ತಕ್ಷಣ ದುರಸ್ತಿ ಮಾಡಿಸಿ ಗ್ರಾಮಸ್ಥರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್ ಇಲ್ಲಿ ಕರೆಂಟ್ ನಡೆದು. ನೋಡಿ ಸರ್, ಎಲ್ಲ ಜಂಗಲ್ ನೋಡ್ರಿ ಅಂತ. ಹಾಂ, ಜಂಗಲ್ ನೋಡ್ರಿ, ಸೀಮೆಜಾಲಿ ಗಿಡ, ಮಾವಿನ ಗಿಡ, ಬೇವಿನ ಮರ, ಸೀಮೆಜಾಲಿ ಗಿಡ ಎಲ್ಲ ನೋಡ್ರಿ. ಜಂಗಲ್ ನೋಡ್ರಿ, ಇಲ್ಲಿ ವೈರ್ ಕೆಳಗಡೆ ಹೆಂಗಿದೆ ನೋಡಿ. ಇವರೆಲ್ಲ ನಿರ್ಲಕ್ಷ್ಯ, KEB ಅವ್ರದ್ದೆಲ್ಲ ಫುಲ್ಲು. ಇಳಿಸಿ ಕೆಳಗೆ ಸ್ವಲ್ಪ ತಗ್ಸಂಗೆ, ಅದೇ ಥರ ಹೋಗಂಗೆ ಮುಂದಕ್ಕೆ ಪೆಟ್ಟಿಗೆ ತಕ್ಕೋಗಿ. ಫೀಸ್ ಕಿಟ್ಟಿಲ್ಲ, ಎಲ್ಲ ಹೋಗಿದ್ದಾವೆ.